ಧಾರವಾಡದಲ್ಲಿ ಯುಗಾದಿ ಪಾಡ್ಯ ದಿನ ಹರಿದ ನೆತ್ತರು. ಆಸ್ತಿ ವಿಚಾರಕ್ಕಾಗಿ ಅಣ್ಣನಿಂದಲೇ ತಂಗಿಯ ಕೊಲೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬರಬರುತ್ತಾ ದಾಯಾದಿಗಳು. ಈ ಮಾತು ಅಕ್ಷರಶಃ ನಿಜಾದ ಘಟನೆ ಧಾರವಾಡದಲ್ಲಿ ನಡೆದಿದೆ ಕಣ್ರಿ. ಇಲ್ಲಿನ ಅಮೀನ್ಬಾವಿ ಗ್ರಾಮದಲ್ಲಿ ಸ್ವತಃ ಅಣ್ಣನೇ ಒಡ ಹುಟ್ಟಿದವಳನ್ನ ಕೊಲೆ ಮಾಡಿದ ಪಾಪಿ ಕಣ್ರಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಮಹಿಳೆಯೇ ಶಿವಲೀಲಾ ಸಂಗೊಳ್ಳಿ, 35 ವರ್ಷದ ಕೊಲೆಯಾದ ದುರ್ದೈವಿ ತಂಗಿ ಕಣ್ರಿ. ಇನ್ನು ಹೀಗೆ ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ನೋಡ್ತಿದ್ದವನೇ ಹನುಮಂತ ಎಲ್ಲಿವಾಳ್. ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದವಳನ್ನೇ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆ ಮಾಡಿರುವ ಅಣ್ಣ. ಯುಗಾದಿ ದಿನವೇ ನಡೆದೇ ಬಿಡ್ತು ತಂಗಿಯ ಹತ್ಯೆ. 6 ಎಕರೆ ಭೂಮಿಯೇ ತಂಗಿಯ ಸಾವಿಗೆ ಕಾರಣವಾಯ್ತಲ್ಲ. ಆ ದಿನ ಯುಗಾದಿ ಹಬ್ಬ. ಅಣ್ಣ ತಂಗಿ ಭೂಮಿ ಪೂಜೆಗಾಗಿ ಖುಷಿಯಾಗಿ ಹೋಗ್ತಿದ್ರು. ಎಲ್ಲವೂ ಮೊದಲು ಸರಿಯಾಗೇ ಇತ್ತು. ಆದ್ರೆ ತಂಗಿಯಾದವಳು ಭೂಮಿಯಲ್ಲಿ ಒಂದು ಪಾಲನ್ನ ಕೆಡಿದ್ಲು ತಪ್ಪಾಯ್ತು ನೋಡಿ. ಈ ಒಂದು ಕಾರಣಕ್ಕೆ ಆಕೆಯ ಜೀವವೇ ಹೋಗುತ್ತೆ ಅಂತ ಆಕೆ ಕೂಡ ಊಹೆ ಮಾಡಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ತಾನೊಂದು ಬಗೆದ್ರೆ ದೈವವೊಂದು ಬಗೆಯುತ್ತೆ ಎನ್ನುವಂತೆ ಆಸ್ತಿಯಲ್ಲಿ ಪಾಲು ಕೇಳಿದ ತಂಗಿಯನ್ನ ಕೊಚ್ಚಿ ಶಿವಲೀಲಾಳ ಹತ್ಯೆ ಮಾಡಿದ್ದ ಅಣ್ಣ. ಆಕೆ ಕೇಳಿದ್ದು ಪಾಲು ಅಷ್ಟೇ. ಆದ್ರೆ ಅಣ್ಣನಾದವನು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಕಣ್ರಿ. ಕೇಳಿದ್ದು ಮತ್ಯಾರು ಅಲ್ಲ, ನಮ್ಮ ಸ್ವಂತ ತಂಗಿಯೇ ಅಲ್ವೇ. ಮೊದಲು ಈ ವಿಚಾರದಲ್ಲಿ ಇಬ್ಬರಲ್ಲಿ ಮಾತಿನ ಚಕಮಕಿ ನಡೆದಿದೆ. ಈ ಮಾತು ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.